ನಟ ದರ್ಶನ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಈಗ ಆಲ್ರೆಡಿ ಪೊಲೀಸರು ದರ್ಶನನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಮಾಡೆಲ್ ಆಗಿರಬೇಕಾಗಿರ್ತಕ್ಕಂಥ ನಟ ಈ ರೀತಿ ಕೃತ್ಯ ಎಸಗ್ತಾರೆ ಅಂದರೆ ಏನು ಹೇಳ್ತೀರಿ ನೀವು? ಎಂಥ ಶಿಕ್ಷೆ ಆಗಬೇಕಂತ ಹೇಳ್ತಾರೆ ಸರ್? ಶಿಕ್ಷೆ ಆಗುತ್ತೆ ಅನ್ನೋಕ್ಕಿಂತ ನಾನು ಹೇಳಿದ್ನಲ್ಲ ಈಗ ಮೊದಲೇ, ಯಾರು ಮಾಡಿದರೆ ಅದು ತನಿಖೆ ಆಗಲಿ, ಆ ತನಿಖೆಯಲ್ಲಿ ಯಾರಿಗೆ ತಪ್ಪಿತಸ್ಥರು ಅಂತ ಆಗ್ತದೋ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್, ಯಾರೇ ಆಗಿರಲಿ ಅವರು. ಯಾಕೆಂದರೆ ನಮ್ಮ ಕಾನೂನು ಭಾಳ, ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನವಾಗಿರುವಂಥ ಅವಕಾಶ ಕೊಟ್ಟಿದೆ. ಈ ಅವಕಾಶದಲ್ಲಿ ಯಾರೇ ನಟ ದರ್ಶನ್ ಆಗಿರಲಿ ಅಥವಾ ಇನ್ನೊಬ್ಬರಾಗಿರಲಿ, ಯಾರೇ ಆಗಿರಲಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಸಂವಿಧಾನದ ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕೋ ಅದು ಆಗಲೇಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಸರ್. ಅದು ಸರ್ ನೀವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ ಸರ್? ನಮ್ಮ ರೇಣುಕಸ್ವಾಮಿ ತಂದೆ ಶಿವನಗೌಡರು ನಾವೆಲ್ಲ ಒಟ್ಟಿಗೆ KEBನಲ್ಲಿ ಸಹೋದ್ಯೋಗಿಗಳು. ಶಿವನಗೌಡರಾಗಲಿ, ಅವರ ಮನೆಯವರಾಗಲಿ, ಅವರ ತಂದೆ ತಾಯಿ ಭಾಳ ಸಾತ್ವಿಕರು, ಜಂಗಮ ಪ್ರೇಮಿಗಳು. ಯಾವುದೇ ಸ್ವಾಮಿಗಳು ಚಿತ್ರದುರ್ಗಕ್ಕೆ ಮೊದಲ ಬಾಳೆಹೊನ್ನೂರು ಇರ್ಬೋದು, ಕಣಕುಪ್ಪೆ ಇರ್ಬೋದು, ಕೇದಾರರು ಯಾರೇ ಬಂದರೂ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರ ಸಂಸ್ಕಾರವಂತರು. ಆದರೆ ಅವ್ರ ಮಗನಿಗೆ ಈ ನಮೂನೆ ಆಗಿದೆ ಎಂಬುದನ್ನ ನಾವು ಕೇಳಿ ಭಾಳ ಆಶ್ಚರ್ಯನೂ ಆಯಿತು. ಇದು ಖಂಡನೀಯ. ಇದಕ್ಕೆ ಯಾರೇ ಕಾರಣ ಆಗಿರ್ಬೋದು, ಉನ್ನತ ತನಿಖೆ ಆಗಬೇಕು, ಅವ್ರನ್ನ ಶಿಕ್ಷಣ ಆಗಬೇಕು ಅಂತೇಳ್ಬಿಟ್ಟು ನಾವು ಇದು ಮಾಡಿ ಆಗ್ರಹಿಸ್ತೀವಿ. ನಟ ದರ್ಶನ್ ವಿರುದ್ಧ ಆರೋಪ ಕೇಳಿ ಬಂದಿದೆ, ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಸರ್. ಅಲ್ಲ, ಅದ್ರ ಬಗ್ಗೆ ಯಾರನ್ನ ಅರೆಸ್ಟ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ TVನಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಿದ್ದೀವಿ. ನಿಜವಾದ ಆರೋಪಿಗಳು ಯಾರು ಎಂಬುದನ್ನ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಅವ್ರಿಗೆ ತೀಕ್ಷ್ಣ ಶಿಕ್ಷೆ ಕೊಡಿಸೋದಕ್ಕೆ ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ ಅಂತೇಳ್ಬಿಟ್ಟು ನಮ್ಮ ಆಗ್ರಹ.